ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ರಾಜಕೀಯವಾಗಿ ಮುಗಿಸಲು ವಿರೋಧ ಪಕ್ಷಗಳು ಸತತ ಕುತಂತ್ರ ನಡೆಸುತ್ತಿವೆ ಎಂದು ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಸಿದ್ದರಾಮಯ್ಯ ಆರೋಪಿಸಿದರು. ಅವರು ಇಂದು ಹೊಳೆನರಸೀಪುರದ ಕನಕ ಭವನದ ಮುಂಭಾಗ ತಾಲೂಕು ಕುರುಬ ಸಂಘಟನೆಗಳು ಮತ್ತು ಅಹಿಂದ ಸಂಘಟನೆಗಳು ಜಂಟಿಯಾಗಿ ಆಯೋಜಿಸಿದ್ದ ಲೋಕಸಭಾ ಹಾಗೂ ವಿಧಾನಸಭಾ ಸದಸ್ಯರ ಸನ್ಮಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಜಾತಿ ವ್ಯವಸ್ಥೆ ಎಷ್ಟಿದೆ ಎಂದರೆ ಒಬ್ಬ ಹಿಂದುಳಿದ ವರ್ಗದವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗೋಕೆ ಆಗಿಲ್ಲ. ದೇವರಾಜ ಅರಸು ಅವರನ್ನು ಬಿಟ್ಟರೆ ಎರಡನೇ ಬಾರಿ ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆದವರು ಎಂದರೆ ಅದು ಸಿದ್ದರಾಮಯ್ಯ ಎಂದು ಅವರು ನುಡಿದರು. ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಎಂದರೆ ಅದಕ್ಕೆ ನೀವು ಒಗ್ಗಟ್ಟಾಗಿ ಅವರ ಹಿಂದೆ ಶಕ್ತಿಯಾಗಿ ನಿಂತಿದ್ದರಿಂದ ಅವರು ಇಷ್ಟೆಲ್ಲ ಸವಾಲುಗಳ ನಡುವೆ, ರಾಜಕೀಯ ವಿರೋಧಗಳ ನಡುವೆ ಕೂಡ ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಲು ಸಾಧ್ಯವಾಯಿತು. ನೀವು ಎಲ್ಲಿಯವರೆಗೆ ರಾಜಕೀಯವಾಗಿ ಅವರ ಹಿಂದೆ ನಿಂತಿರುತ್ತೀರೋ ಅಲ್ಲಿಯವರೆಗೆ ಅವರನ್ನು ರಾಜಕೀಯವಾಗಿ ಅಳೆಯಲು ಆಗುವುದಿಲ್ಲ ಹಾಗೂ ಸೋಲಿಸಲು ಆಗುವುದಿಲ್ಲ ಎಂದು ನುಡಿದರು. ಈ ಜಾತಿ ವ್ಯವಸ್ಥೆ ಪ್ರಾಬಲ್ಯ ಎಷ್ಟಿದೆ ಅಂತಂದ್ರೆ ಒಬ್ಬ ಹಿಂದುಳಿದ ವರ್ಗದವರು ಇದುವರೆಗೂ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಕ್ಕಾಗಿಲ್ಲ. ದೇವರಾಜ ಅರಸು ಅವರು ಬಿಟ್ರೆ ನಂತರ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರೋ ಹಿಂದುಳಿದ ವರ್ಗದವರು ಅಂತಂದ್ರೆ ಅದು ಸಿದ್ದರಾಮಯ್ಯ ಅವರು ಮಾತ್ರ. ಅವ್ರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿದ್ರೆ ಅಂದ್ರೆ ಅದಕ್ಕೆ ಕಾರಣ ನೀವೆಲ್ಲ ಒಗ್ಗಟ್ಟಾಗಿ ನಿಂತು ಅವ್ರ ಹಿಂದೆ ಶಕ್ತಿಯಾಗಿ ನಿಂತಿರೋದ್ರಿಂದ ಅವ್ರು ಇಷ್ಟೆಲ್ಲಾ ಸವಾಲುಗಳಿದ್ರು, ಇಷ್ಟೆಲ್ಲಾ ರಾಜಕೀಯವಾಗಿ ವಿರೋಧ ಇದ್ರು ಕೂಡ ಅವ್ರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿ ಸಾಧ್ಯ ಆಗಿದೆ. ನೀವು ಅವ್ರ ವ್ಯಕ್ತಿ, ನೀವು ಎಲ್ಲಿ ತನಕ ಅವ್ರ ಹಿಂದೆ ನಿಂತಿರ್ತಾರೋ ಅಲ್ಲಿ ತನಕ ಅವ್ರನ್ನ ರಾಜಕೀಯವಾಗಿ ಯಾರು ಕೂಡ ಅಣಿಯೋದಕ್ಕಾಗೋದಿಲ್ಲ, ಸೋಲ್ಸೋದಕ್ಕಾಗೋದಿಲ್ಲ. ಒಬ್ಬ ಹಿಂದುಳಿದ ಮುಖ್ಯಮಂತ್ರಿ ಆಗಿದ್ರೆ ಅವರಿಗೆ ಒಂದು ರೀತಿ ಅದು ಅಗ್ನಿ ಪರೀಕ್ಷೆ. ಪ್ರತಿ ಅಧಿಕಾರದಲ್ಲಿದ್ದಾಗ ಪ್ರತಿ ಹೆಜ್ಜೆನೂ ಕೂಡ ಅವ್ರಿಗೆ ಅಗ್ನಿ ಪರೀಕ್ಷೆ ಇರ್ತದೆ. ಒಂದು ಸಣ್ಣ ತಪ್ಪ ಮಾಡಿದ್ರು ಕೂಡ ಪ್ರಬಲವಾಗಿದ್ದವರು ಕಾಯ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ. ಅವ್ರು ಒಂದೇ ಸಣ್ಣ ತಪ್ಪ ಮಾಡಿದ್ರು ಕೂಡ ಅದನ್ನ ದೊಡ್ಡ ಬಿಂಬಿಸಿ ಅವ್ರನ್ನ ಕಾಲು ಎಳಿಬೇಕು, ಅವ್ರನ್ನ ಅಧಿಕಾರದಿಂದ ಇಳಿಸ್ಬೇಕು ಅಂತ ಹೇಳಿ ಕಾಯ್ತಿರ್ತಾರೆ. ಆದ್ರೂ ಕೂಡ ಎರಡನೇ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ರೆ ಅದಕ್ಕೆ ನೀವೆಲ್ಲ ಒಗ್ಗಟ್ಟಾಗಿ ಅವ್ರಿಗೆ ನಿಂತಿರೋದೇ ಕಾರಣ. ಅದಕ್ಕೋಸ್ಕರ ನಿಮಗೆ ನಾನು ಕೋಟಿ ನಮನಗಳನ್ನು ತಿಳಿಸ್ತಾ ಇದ್ದೇನೆ. ಮುಂದೆ ಕೂಡ ನೀವು ಅವ್ರ ಹಿಂದೆ ನಿಂತು ನಿಮ್ಮ ಒಂದು ಸಹಕಾರ ಬೆಂಬಲನ ಕೊಡಬೇಕು. ತಂದೆಯವರು ಯಾವತ್ತೂ ಕೂಡ ನಿಮ್ಮ ಒಂದು ಬೆಂಬಲ ಸಹಕಾರ ಏನು ಕೊಟ್ಟಿದ್ದೀರಿ ಅದಕ್ಕೆ ಕಪ್ಪು ಮಸಿ ಬಳಿಯುವಂತ ಕೆಲಸ ಯಾವತ್ತೂ ಮಾಡೋದಿಲ್ಲ. ಅವ್ರ ಬಗ್ಗೆ ಪ್ರತಿಪಕ್ಷದವರು ಸುಳ್ಳು ಆರೋಪಗಳನ್ನ ಅಪಪ್ರಚಾರಗಳನ್ನು ಮಾಡಿದ್ರು ಕೂಡ ನೀವು ಅದನ್ನ ನಂಬಬೇಡಿ. ಅದರ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯ ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳಿ. ಮತ್ತೆ ಅವ್ರು ಯಾವತ್ತೂ ಕೂಡ ಯಾರು ಸಮಾಜದಲ್ಲಿ ಕಟ್ಟ ಕಡೆಯವರು ಇರ್ತಾರೆ, ಯಾರು ತುಳಿತಕ್ಕೆ ಒಳಗಾಗ್ತಾರೆ, ಯಾರು ದುರ್ಬಲರು ಇರ್ತಾರೆ, ಯಾರು ಶೋಷಣೆ ಒಳಗಾಗ್ತಿರ್ತಾರೆ ಅಂತವ್ರ ಪರವಾಗಿ 40 ವರ್ಷಗಳಿಂದ ಕೂಡ ಅವ್ರು ಹೋರಾಟ ಮಾಡ್ಕೊಂಡು ಬಂದಿರುವಂತದ್ದು. ಹಾಗಾಗಿ ಅವ್ರು ಯಾವ ತಪ್ಪು ಮಾಡುವಂತ ಕೆಲಸ ಮಾಡೋದಿಲ್ಲ. ಅವ್ರಿಗೆ ಯಾವತ್ತೂ ನೀವು ಕೊಟ್ಟಿರುವಂತ ಆಶೀರ್ವಾದ ಬೆಂಬಲಗಳನ್ನ ಹೀಗೆ ಮುಂದುವರಿಸಿ ಅಂತ ಹೇಳಿ ಈ ಒಂದು ವೇದಿಕೆ ಮೂಲಕ ನಾನು ಕಳಕಳಿಯಾಗಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಸಿದ್ದರಾಮಯ್ಯ ಅವರಿಗೆ ನೀವು ಅಧಿಕಾರ ಕೊಟ್ಟಿದ್ದೀರಿ, ಎರಡನೇ ಬಾರಿ ಮುಖ್ಯಮಂತ್ರಿ ಮಾಡಿದಿರಿ. ಹಾಗಾಗಿ ಇವತ್ತು ಇವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಬಹುಶಃ ಬೇರೆ ಯಾರಾದ್ರೂ ಮುಖ್ಯಮಂತ್ರಿ ಆಗಿದ್ರೆ ಇಷ್ಟೊಂದು ಗ್ಯಾರಂಟಿ ಯೋಜನೆಗಳನ್ನ, 5 ದೊಡ್ಡ ಗ್ಯಾರಂಟಿ ಯೋಜನೆಗಳನ್ನ ವರ್ಷಕ್ಕೆ 58ರಿಂದ 60 ಸಾವಿರ ಕೋಟಿ ಖರ್ಚಾಗುತ್ತೆ. ಅಷ್ಟು ಕೋಟಿ ಹಣ ನೇರವಾಗಿ ಜನರ ಕೈಗೆ ತಲುಪುತ್ತೆ. ಅಂತ ದೊಡ್ಡ ಮಟ್ಟದ ಯೋಜನೆಗಳನ್ನ, ಗ್ಯಾರಂಟಿ ಯೋಜನೆಗಳನ್ನ ಸಕ್ಸಸ್ಫುಲ್ ಆಗಿ ಯಶಸ್ವಿಯಾಗಿ ಜಾರಿಗೆಗೊಳಿಸಿ ಅದ್ರ ಜೊತೆಗೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಕುಂಠಿತ ಆಗದೆ ನೋಡ್ಕೊಂಡು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಕುಸಿದೇ ನೋಡ್ಕೊಳಕ್ ಸಾಧ್ಯ ಆಗಿದ್ರೆ ಅದು ಕೇವಲ ಸಿದ್ದರಾಮಯ್ಯ ಅವ್ರಿಗೆ ಮಾತ್ರ ಸಾಧ್ಯ ಆಗಿರೋದು. ಅದು ಸಿದ್ದರಾಮಯ್ಯ ಒಂದು ಹೇಳ್ಕೊಳ್ತಾ ಮತ್ತೆ ಇವತ್ತು ನಾ ಪ್ರತಿ ಬಾರಿ ಬಂದಾಗಲೂ ಕೂಡ ಇಲ್ಲಿ ಹೇಳ್ತಿರ್ತಾರೆ, ಇಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ, ಜನಪ್ರತಿನಿಧಿಗಳಾಗಿದ್ದಾರೆ, ಅವರು ಕಾಂಗ್ರೆಸ್ ಪಕ್ಷದವರು ವೋಟರ್ಸ್ ಎಲ್ಲಿರ್ತಾರೆ ಅಲ್ಲಿ ಕೆಲಸಗಳನ್ನೇ ಮಾಡೋದಿಲ್ಲ ಅಂತ ಹೇಳಿ. ಇವತ್ತು ನಾನು ದೊಡ್ಡಹಳ್ಳಿ ಗ್ರಾಮಕ್ಕೆ ಹೋಗಿದ್ದೆ. ದೊಡ್ಡಹಳ್ಳಿ ಗ್ರಾಮದಲ್ಲಿ ಪಾಪ ಒಂದು 7 ವರ್ಷದ ಮಗು ಡೆಂಗ್ಯೂ ಬಂದು ಸತ್ತೋಗಿದೆ. ಆ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ, ರಸ್ತೆನೇ ಇಲ್ಲ. ಬಂದು ಸತ್ತಿರೋದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಕೊರತೆ ಆಗಿರೋದು. ಒಬ್ಬ ಜನಪ್ರತಿನಿಧಿಯಾಗಿ ಒಂದು ಸಾರಿ ನಾವು ಚುನಾವಣೆಯಲ್ಲಿ ಗೆದ್ರೆ ನಾವು ಯಾವುದೇ ಒಂದು ಸಮುದಾಯಕ್ಕೆ ಅಥವಾ ಯಾವುದೇ ಒಂದು ವರ್ಗಕ್ಕೆ ಸೀಮಿತರಾಗಕ್ಕೆ ಸಾಧ್ಯ ಆಗಿಲ್ಲ. ಚುನಾವಣೆ ಟೈಮಲ್ಲಿ ಮಾತ್ರ ನಾವು ರಾಜಕೀಯ ಮಾಡಬೇಕು, ಪಕ್ಷದ ಪರವಾಗಿರ್ಬೇಕು. ಆದ್ರೆ ಒಮ್ಮೆ ಗೆದ್ದು ನಾವು ಶಾಸಕರಾದಾಗ ನಾವು ಇಡೀ ಕ್ಷೇತ್ರಕ್ಕೆ ಶಾಸಕರಾಗಿರ್ತೇವೆ. ಎಲ್ಲ ಜನರು ಕೂಡ ಸಮಾನ ದೃಷ್ಟಿಯಿಂದ ನೋಡ್ಬೇಕು. ಅವರು ನಮ್ಗೆ ವೋಟ್ ಹಾಕಿರ್ಲಿ ಬಿಟ್ಟಿರ್ಲಿ, ಆ ಊರಿಗೆ ಆಳ್ಬೇಕಾದಂತ ಮೂಲಭೂತ ಕೆಲಸಗಳನ್ನ ಕಲ್ಪಿಸ್ಕೊಡುವಂತ ಕೆಲಸ ನಾನು ಮಾಡ್ಲೇಬೇಕು. ಆದ್ರೆ ಇವತ್ತು ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಕೆಲಸ ಆಗಿಲ್ಲ. ಅದನ್ನ ನಾನು ನೋಡ್ತಾ ಇದ್ದೀನಿ, ಬಹಳಷ್ಟು ತಾರತಮ್ಯ ಆಗಿದೆ. ಹಾಗಾಗಿ ಬಂದಾಗಲ್ಲ ಪಾಪ ಇಲ್ಲಿನ ನಾಯಕರುಗಳು, ನಮ್ಮ ಪಕ್ಷದವರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇರ್ತಾರೆ.